ಅಯ್ಯಪ್ಪ ಆಸ್ಪತ್ರೆಗಂತೂ ಗೌರ್ಮೆಂಟ್ ಆಸ್ಪತ್ರೆಗೆ ಸಿಕ್ಕಾಪಟ್ಟೆ ಜನ ಕಣಮ್ಮ. ಅಲ್ಲಿಗೆ ಹೋಗೋದೇ ಬೇಡ ಅನ್ಸುತ್ತೆ. ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಗೆ ರಶ್ ಇಲ್ಲದೆ ಇನ್ನೇನು ಪ್ರೈವೇಟ್ ಆಸ್ಪತ್ರೆ ತರ ಫ್ರೀ ಇರುತ್ತೆ ಅನ್ಕೊಂಡಿದ್ಯಾ? ಈಗ ಪ್ರೈವೇಟ್ ಹಾಸ್ಪಿಟ್ಲ್ಗಳು ತುಂಬಿರ್ತವೆ. ಯಾಕೆಂದ್ರೆ ಅಷ್ಟು ಜನಗಳಿಗೆ ಕಾಯಿಲೆ ಕಸಾಲೆ ಅದು ಇದು ಹಣ ಮುಳ ತಿಂದು. ಅದಕ್ಕೇನೆ ನಾನು ಹೇಳ್ತೀನಿ, ನೀನು ಟೆನ್ಷನ್ ತಗಬೇಡ ಕಣಮ್ಮ. BP ಜಾಸ್ತಿ ಆದ್ರೆ ನಿನಗೆ ತಲೆ ಸುತ್ತ ಬಂದಂಗೆ ಆಗುತ್ತೆ ಅಂತಾನ. ನೀನು ನನ್ನ ಮಾತಿ ಕೇಳಲ್ಲ, ಡಾಕ್ಟರ್ ಹೇಳಿರ್ತಾನೆ ಇವಾಗ. ಹೇಳಿರಮ್ಮ, ಟೆನ್ಷನ್ ತಗಬೇಡ ಅಂದ್ರೆ ಮಕ್ಕಳು ಎಲ್ಗೋದ್ರು ಯಾವಾಗ ಬರ್ತಾರೋ ಅನ್ನೋ ಭಯ. ಸೊಸೆ ನೋಡಿರೆ ಅಂತಾಳು, ಈ ನೋಡಿರೆ ಹಿಂಗಾಗುತ್ತೋ ಅನ್ನೋ ಚಿಂತೆ ಅಷ್ಟೇನಿ. ನನಗೇನು ಆಗಿಲ್ಲ ನಡಿ. ಹೇಳ ಮಾತು ಕೇಳಮ್ಮ, ನೀನು ಟೈಮಿಗೆ ಊಟ ಮಾಡಲ್ಲ. ಕೂಲಿ ಪಾಲಿ ಹೋಗ್ಬೇಡ ಅಂದ್ರೆ ಕೇಳಲ್ಲ. ಇಲ್ಲ ನಾನು ಕುಕ್ಕಂಡು ಇನ್ನೇನು ಮಾಡೋಣ ಮಂತಗೆ ಅಂತ ಹೇಳ್ತೀಯ. ಮತ್ತೆ ಇನ್ನೇನು ಮಾಡೋಣಮ್ಮ, ನಿಮ್ಮ ಅತ್ತಿಗೇನು ಕುಕ್ಕೊಂಡಿರ್ತಾಳೆ, ನಾನು ಮಂತ ಕುಕ್ಕೊಂಡಿನಿ ಹೆಂಗಾಗುತ್ತೆ ಅಂತ ನಾನು ಹೋಗ್ತೀನಿ. ಬಿಡು, ಇನ್ಮೇಲೆ ಒಂದು ಸ್ವಲ್ಪ ದಿನ ಹೋಗಲ್ಲ. ನಡಿ ಹೋಗೋಣ, ಬಸ್ ಸ್ಟ್ಯಾಂಡಿಗೆ ಹೋಗಿ ನಮ್ಮೂರ ಕಡೆ ಬಸ್ ಇದ್ರೆ ಜಲ್ದು ಹೋಗೋಣ ಊರ ಕಡೆಗೆ. ಸರಿ ಆಯ್ತು ನಡಿ. ಅಣ್ಣ ಯಾತನ ತಗೊಂಬತ್ತೀನಿ, ನೀನು ಹೋಗಮ್ಮ ಹಂಗೆ. ಹಣ್ಣು ಬೇಡ ಯಾತು ಬೇಡ, ಬಾರೆ ತಾಯಿ ಊರಿಗೆ ಹೋಗೋಣ ಮೊದ್ಲು. ನನಗಂತೂ ಇಲ್ಲಿ ಈ ಬಸ್ಸಿನ ಹಾಗೆ ಅದು ಇದು ಕುಡಿದು ತಲೆನೋವು ಬಂದಂಗೆ ಆಗ್ತೈತಿ. ಮೊದ್ಲು ಊರಿಗೆ ಹೋಗೋಣ ಬಾ. ಹಣ್ಣು ಮನೆಗೆ ಇದಾವೆ. ಮೊನ್ನೆ ನಾನು ನಿಮ್ಮ ಅತ್ತೆ ಊರಿಗೆ ಹೋದಾಗ ತಂದಿದ್ನಲ್ಲ, ಹಂಗೆ ಇದಾವೆ. ಯಾರು ತಿಂದಿಲ್ಲ. ಕಿತ್ಲೆ ಹಣ್ಣು ಆಮೇಲೆ ಸೇಬು ಎಲ್ಲಾನ ಅವನೇ ತಿಂತೀನಿ ಬಾ. ತೀರಾ ನೀನು ಬೇರೆ ಗೊತ್ತಿರ್ತೀಯಲ್ಲ ಡೈಲಿನ ಡ್ಯೂಟಿಗೆ. ಅವಾಗ ಯಾವಾಗ ತಾಂಬರಿವಂತೆ. ಈಗ ಯಾವ ಹಣ್ಣು ತರಕ್ಕೆ ಹೋಗಿ ಆಮೇಲೆ ಬಸ್ಸು ಮಿಸ್ ಆಗಿ ಯಾಕೆ ಬಿಡು. ಬಾ, ಯಾವಾಗ ನಾನು ಬಿಡುವಾಗಿದ್ದಾಗ ಕರಿವಂತೆ. ಈಗ ಸುಮ್ಮನೆ ಹೋಗೋಣ. ಸರಿ ಆಯ್ತು ನಡಿಯಮ್ಮ, ನಡಿ. ಇದೇನೆ ಇಲ್ಲೊಂದು ಗೌರ್ಮೆಂಟ್ ಬಸ್ಸು ಇಲ್ಲ, ಎಲ್ಲ ಖಾಲಿ ಬಿಡಿತೈತಿ ಬಸ್ ಸ್ಟ್ಯಾಂಡು. ಇದೇನು ಇದು? ಅಯ್ಯೋ ಬಾರಮ್ಮ, ಸ್ವಲ್ಪ ಹೊತ್ತು ಬರ್ತಾವೀಗ. ನೀನಂತೂ ಬಂದ ತಕ್ಷಣ ಸಿಕ್ಬಿಡ್ತಾವ ಬಸ್ಸುಗಳು. ನಮ್ಮ ಟೈಮಿಗೆ ಯಾವುದೂ ಆಗಲ್ಲ. ಬಾ, ಗಾಡಿ ಆಗಿದ್ರೆ ಹೋಗ್ಬೋದಾಗಿತ್ತು. ಏನು ಮಾಡ್ತೀಯ, ಟೌನ್ನಾಗ ಒಟ್ಟು ಗಾಡಿ ಓಡಿಸೋದು ಬೇಡ ಅಂತಾನ. ನೀನು ಗಾಡಿನೂ ತಗೋಬೇಡ ಅಂತ ಹೇಳ್ತೀಯ. ನಾನು ಸ್ಕೂಟಿ ತಗೊಂಬನ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಅಯ್ಯೋ ಬೇಡ ಕಣ್ತಾಯಿ, ಈ ಟೌನ್ನಾಗೆ ನಡ್ಕೊಂಡು ಓಡಾಡಕ್ಕೆ ಆಗಲ್ಲ. ಇನ್ನು ಗಾಡಿಯಾಗ ನೀನು ಓಡಾಡ್ಕೊಂಡು ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಗೊತ್ತಿ, ಬೇಡ ಸುಮ್ಮನಿರೆ ಅಷ್ಟ. ಒಂದಿಟ್ಟು ತಡವಾದ್ರೂ ಪರವಾಗಿಲ್ಲ, ಬಸ್ಸಿಗೆ ಓಡಾಡ್ತಾಯಿ. ಬಸ್ ಇದೆ ಮಸ್ತಾಗಿ ನಮ್ಮ ಊರಿಂದ ಇಲ್ಲಿಗೆ. ಗೌರ್ಮೆಂಟ್ ಬಸ್ ಇದ್ದಾವೆ, ಪ್ರೈವೇಟ್ ಬಸ್ ಇದ್ದಾವೆ, ಆಟೋಗಳು ಬರ್ತಾವೆ. ಬಿಡು ಏನು. ಅಲ್ಲಮ್ಮೋ, ನಮ್ಮ ಟೈಮಿಗೆ ಬರ್ಬೇಕಲ್ಲ. ನೀನೀಗ ಕಾಯಕ್ಕಾಗಲ್ಲ ಅಂತ ಇದೆಯಾ ನೋಡು, ಬಸ್ ಇಲ್ಲ ಅಂತಾನ. ಯಾವಾಗ ಬರ್ತಾವೋ ಏನು. ಇತ್ಲಿಂದಾನೆ ಅಲ್ವೇನಿ ಬರೋದು? ಹ್ಞೂನಮ್ಮ, ಇತ್ಲಿಂದಾನೆ ಬರೋದು. ನೋಡು ಬರ್ತಾವೇನ. ಇದು ಒಂದು ಬಸ್ಸು ಇಲ್ಲ. ಇವ ಮಣಿ ಕೇಳೋಣ ಅದಿಲ್ಲಿ, ಬೆಂಗಳೂರು ಕಡೆಗೆ 8 ಗಂಟೆ ಬರ್ತವೆ ಅಂತಾನೆ ಬಸ್ಸು. ಏನಮ್ಮ ಮಣಿ? ಏನಂಕಲ್? ಬೆಂಗಳೂರು ಕಡೆಗೆ ಹೋಗ್ಬೇಕು, ಬಸ್ಸು 8 ಗಂಟೆ ಬರ್ತಾವದಮ್ಮ. ಈಗ ಬರ್ಬೋದು ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತು ಕಾಯ್ಬೇಕು. ಯಾಕೋ ಇವತ್ತು ಒಂದು ಬಸ್ಸೂ ಇಲ್ಲ. ನಾವು ನಮ್ಮ ಊರಿಗೆ ಹೋಗ್ಬೇಕು, ಹಳ್ಳಿಗೆ. ಬಸ್ ಇಲ್ಲ, ನಾವು ಬಸ್ಸಿಗೆ ಕಾಯ್ತಾ ಇದೀವಿ. ಬರ್ತವೆ ಅನ್ಸುತ್ತೆ. ಇರ್ರಿ. ಯಾರ ಜೊತೆ ಮಾತಾಡ್ತಾ ಇದೀಯ ಮಣಿ? ಇವನಲ್ವಾ ಇವನು? ಬುಡ್ಬುಡ್ಕೇನಲ್ವಾ? ಅಯ್ಯೋ ಈ ಅಮ್ಮ ಇಲ್ಲೇ ಐತಲ್ಲಪ್ಪ, ನೋಡ್ಬಿಡ್ತಾನ, ನನ್ನ ಗುರ್ತಿಡಿತಾ. ಅಣ್ಣ ಬುಡ್ಬುಡ್ಕೆ ನಿಂತ್ಕೊ ಇಲ್ಲಿ. ಕಳಪ್ಪ ತಿರಿಕೆ ಇಲ್ಲಿ, ತಿರಿಕೆ ಇತ್ಲಾಗೆ. ಏನಮ್ಮ ನೀನು ಬುಡ್ಬುಡ್ಕೆ ಅಂತಾನೆ? ಮೊನ್ನೇನು ಆಚೆ ಮನೇನೋ ನಮ್ಮ ಮನೆ ತಗ ಬಂದಿದ್ದೆ ತಾನೆ ನೀನು? ಹೌದಮ್ಮ, ಬಂದಿದ್ನಲ್ಲ. ನಾವು ಬುಡ್ಬುಡ್ಕೆರೇನೆ, ಹಿಂಗೆ ಅಲ್ಲೆಲ್ಲ ಬುಡ್ಬುಡ್ಕೆ ಹೇಳ್ಕೊಂಡು ಓಡಾಡ್ತೀವಿ. ಬೆಂಗಳೂರಿಗೆ ಹೋಗೋಣ ಅಂತನ ಬಂದೆ. ಯಾಕಮ್ಮ ನೀವಿಲ್ಲಿ ಬಂದಿರೋದು? ಯಾಕಾದ್ರೂ ಆಗ್ಲಿ ನೀನ್ ಮಾಡೋ ಕೆಲಸ ಸರಿ ಐತಾ? ಶಾಸ್ತ್ರ ಬುಡ್ಬುಡ್ಕೆ ಅದು ಇದು ಅಂತ ಹೇಳಿ ಜನಗಳಿಗೆ ಮೋಸ ಮಾಡ್ತೀಯ. ನಾಚಿಕೆ ಆಗಲ್ಲ ಇಂಥ ಕೆಲಸ ಮಾಡಕ್ಕೆ? ದುಡ್ಡು ತಗೊಂಡು ಸುಳ್ಳು ಹೇಳ್ತೀಯ? ಏನಮ್ಮ ಹೇಳ್ತಾ ಇದೀಯಾ? ನಾನೇನು ಸುಳ್ಳು ಹೇಳಿದ್ದೀನಿ? ಏನು ಮಾತಾಡ್ತಾ ಇದ್ದೀರಾ? ಬುಡ್ಬುಡ್ಕೆ ನಾವು ಹಂಗೆಲ್ಲ ನಾ ದುಡ್ಡು ಪಡ್ಡು ತಗೊಂಡು ಸುಳ್ಳು ಹೇಳಾರಂತವ್ರಲ್ಲ, ಯಾರಿಗೂ ಮೋಸ ಮಾಡಲ್ಲ. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಹೇಳಿದ್ದೆಲ್ಲ ನಿಜಾನೇ ತಾನೆ? ಹೌದಾ, ಎಲ್ಲ ನಿಜಾನೇ ಹೇಳಿದ್ಯಾ ನೀನು? ಏನಮ್ಮ ಇದು? ಯಾರು ಇವರು? ನಿನಗೆ ಗೊತ್ತಾ? ಇವನು ಬುಡ್ಬುಡ್ಕೆ ಇವನು. ಮೊನ್ನೆ ನಮ್ಮ ಮನೆ ಹತ್ರ ಬಂದು ಹಿಂಗಾಗುತ್ತೆ ಮದುವೆ ಮಾಡಬೇಡ್ರಿ ಅಂತ ಹೇಳಿದ್ರು. ಬುಡ್ಬುಡ್ಕಿರೋನ್ನಲ್ಲ ಈ ವಯ್ಯನೇ. ನಾನು ಹೇಳಿದ್ದೆಲ್ಲ ನಿಜನೇನಲ್ಲಮ್ಮ? ನಾವೇನು ಸುಳ್ಳು ಹೇಳಿದೀವಿ? ನನಗೆಲ್ಲ ಗೊತ್ತಾಗೈತಿ. ನೀನು ಬಂದು ಅವತ್ತು ಹೇಳಿದ್ದೆಲ್ಲ ಸುಳ್ಳು. ದುಡ್ಡು ತಗೊಂಡು ಹೇಳಿರೋದು ಅಂತನ. ನನ್ನ ಸೊಸೆ ರಮ್ಯಾ ಮತ್ತೆ ನಮ್ಮ ಸುಂದರಮ್ಮ ಇದ್ದಾಳೆ, ಅವಳು ನನ್ನ ಸುವಾರ್ಗಿತ್ತಿ, ಅವಳು ನನ್ನ ಮೈದ್ನೆ ಅಂತಿ. ಅವಳು ಮಾತು ಕೇಳ್ಕೊಂಡು ದುಡ್ಡು ಇಸ್ಕೊಂಡು ಬಂದು ಸುಳ್ಳು ಹೇಳಿದ್ಯಾ? ನಿಮ್ಮ ಬುಡ್ಬುಡ್ಕೆ ಇದಕ್ಕೆ ನೀನು ಅವಮಾನ ಮಾಡ್ತಾ ಇದೆಯಲ್ಲಯ್ಯ. ದುಡ್ಡು ಇಸ್ಕೊಂಡು ಸುಳ್ಳು ಹೇಳಿ ಹಿಂಗೆಲ್ಲ ಮೋಸ ಮಾಡಬಾರ್ದು. ನಾವು ನಿಮ್ಮನ್ನ ನಂಬಿರ್ತೀವಿ, ನಂಬಿಕೆಗೆ ದ್ರೋಹ ಮಾಡಬಾರ್ದು. ಇನ್ನೊಂದ್ಸಲ ನಿಮ್ಮ ಮೇಲೆ ನಂಬಿಕೆ ಬರುತ್ತಾ ನಮ್ಮಂತವ್ರಿಗೆ? ಏನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ನಾವು ದುಡ್ಡು ತಗೊಂಡು ಸುಳ್ಳು ಹೇಳಿದಿನ? ಏನೂ ಇಲ್ಲ. ನನಗೆ ಗೊತ್ತಾಗಿದೆ. ಸುಮ್ಮನೆ ಸುಳ್ಳು ಹೇಳಿ ಇವಾಗ್ಲೂ ನೀನು ನಿನ್ನ ಇದಕ್ಕೇನೆ, ನಿನ್ನ ಕೆಲಸಕ್ಕೇನೆ ಅವಮಾನ ಮಾಡಬೇಡ. ನಿನ್ನ ವೃತ್ತಿಗೇನೆ ಹೇಳು ನಿಜಾನ. ದುಡ್ಡು ಕೊಟ್ಟು ಹಿಂಗೆ ಹೇಳು ಅಂತ ಹೇಳಿದ್ದು ತಾನೇ ರಮ್ಯಾ? ಅದಕ್ಕೆ ತಾನೇ ನೀನು ಬಂದು ಹಂಗೆಲ್ಲ ನಾ ಹೇಳಿದ್ದು. ನೀನು ಹೇಳಿದ್ದೆಲ್ಲ ಸುಳ್ಳು ತಾನೇ? ಅಯ್ಯೋ ದೇವ್ರಿ, ಯಾರಿಗೂ ಗೊತ್ತಾಗಲ್ಲ ಅಂತನ ಆ ಅಕ್ಕನೂ ಆ ಹುಡುಗಿನೂ ಹೇಳಿದ್ರಲ್ಲ. ಇವರೇನು ಹೆಂಗೆ ಗೊತ್ತಾಯ್ತು ಇವ್ರಿಗೆ? ಅಂದರೆ ನಾನು ಸಿಗಾಕಬಿಟ್ನಾ?
ನಾನು ಈ ಥರ ಮಾಡಬಾರ್ದಾಗಿತ್ತು ಅನ್ನಿಸ್ತೈತೆ. ಅಯ್ಯೋ ಈಗೇನು ಹೇಳೋದಪ್ಪ ಇವ್ರಿಗೆ. ಏನೋ 1,000 ದುಡ್ಡು ಕೊಡ್ತೀನಿ ಅಂತಂದರು, ಹಂಗಾಗಿ ಸುಳ್ಳು ಹೇಳಿದೆ. ಛೇ ಇದೇನಪ್ಪ ಇದು. ಏನಣ್ಣ ನೀವು ಹೇಳಿದ್ದು ಸುಳ್ಳ? ದುಡ್ಡು ತಗೊಂಡು ಸುಳ್ಳು ಹೇಳಿದ್ರಾ ನೀವು? ಹಾಂ ಹೇಳಿ, ಮಾತಾಡಿ, ನಿಜ ಹೇಳಿ. ಈಗಲಾದರೂ ನಿಜ ಹೇಳಿದ್ರೆ ನಿಮಗೆ ಸ್ವಲ್ಪ ಗೌರವನಾದರೂ ಉಳಿಯುತ್ತೆ. ಹಾಂ ಯಾರನ್ನು ಹಿಂಗೆ ಕೆಲಸದ ವಿಷಯದಲ್ಲಿ ಮೋಸ ಮಾಡಬಾರ್ದು. ಅದು ನಿಮಗೆ ಅನ್ನ ಕೊಡುತ್ತೆ ಅಂದರೆ ಅದನ್ನ ದೇವರ ಸಮಾನ. ಅಲ್ಲಿ ಸುಳ್ಳು ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ನಿಮಗೆ ಅನ್ನನೂ ಸಿಗಲ್ಲ ಮುಂದೆ. ಹೇಳ್ರಿ, ಯಾಕೆ ಈ ಥರ ಮಾಡಿದ್ರಿ? ನೀವು ಹೇಳಿದ್ದು ಸುಳ್ಳು ತಾನೇ? ಅದು ಅದು ಹೌದಮ್ಮ. ಅವರು ದುಡ್ಡು ಕೊಡ್ತೀನಿ 1,000ನ ಈ ಥರನೇ ಬಂದು ಹೇಳಬೇಕು, ಹಿಂಗೆ ನನ್ನ ನಾದಿನಿ ಮದುವೆ ನಿಲ್ಲಿಸ್ಬೇಕು ಅಂತ ಹೇಳಿ ನಿಮ್ಮ ಮನೆ ವಿಷಯ ಎಲ್ಲ ಹೇಳಿದ್ರು. ಹಿಂಗೆ 2 ಹೆಣ್ಮಕ್ಳು ಒಬ್ರು ಗಂಡು ಮಗ ಹಿಂಗೆ ಮದುವೆ ಮಾಡಬೇಕು ಅಂತಿದ್ದಾರೆ. ಹಂಗೆ ಮನೆನೂ ಕಟ್ಟಬೇಕು ಅಂತಿದ್ದೀವಿ. ಈ ಮನೆ ವಾಸ್ತು ಸರಿ ಇಲ್ಲ, ಈಗಲೇ ಮದುವೆ ಮಾಡಬೇಡ ಅಂತ ಹೇಳ್ರಿ ಅಂತನ ಯಾರು ನಿಮ್ಮ ಸೊಸೆಯವರು, ಅವರು ಮತ್ತು ಇನ್ನೊಬ್ರು ಯಾರೋ ಸುಂದ್ರಮ್ಮ ಅನ್ನೋರು ಬಂದಿದ್ದರು. ಅವ್ರು ಬಂದು ದುಡ್ಡು ಕೊಟ್ಟು ಹೇಳಿದ್ರು ಈ ಥರನೇ ಹೇಳ್ಬೇಕು ಅಂತ. ಹಂಗಾಗಿ ನಾನು ಆ ಥರ ಸುಳ್ಳು ಹೇಳ್ಬೇಕಾಯ್ತು. ಅದು ಸರಿ, ಇದನ್ನು ನಿಮ್ಗೆ ಯಾರು ಹೇಳಿದ್ರಮ್ಮ? ಹೆಂಗೆ ಗೊತ್ತಾಯ್ತು? ಯಾರೋ ಹೇಳಿದ್ರು, ಹೆಂಗೋ ಗೊತ್ತಾಯ್ತು. ಸುಳ್ಳು ಯಾವತ್ತಿದ್ರೂ ಹೊರಗೆ ಬರಲೇಬೇಕು, ಯಾವತ್ತು ಒಂದಲ್ಲ ಒಂದು ದಿವಸ. ಸತ್ಯ ಅನ್ನೋದು ತಿಳಿಲೇಬೇಕು ಎಲ್ಲರಿಗೂ. ಈ ಥರ ಮೋಸ ಮಾಡೋಕ್ಕೆ ನಿನಗೆ ಮನ್ಸಾದ್ರೆ ಏನು ಬಂತು? ಹೋಗ್ಲಿ ಬಿಡಮ್ಮ, ಏನೋ ದುಡ್ಡಿನ ಆಸೆಗೆ ಸುಳ್ಳು ಹೇಳೈತೆ ಅವಣ್ಣ ಪಾಪ. ಅಣ್ಣ ಈ ಥರ ಎಲ್ಲ ಸುಳ್ಳು ಹೇಳ್ಬಾರ್ದು. ಹಂಗೇನಾದ್ರೂ ನಿಮಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ಎಲ್ಲಾದರೂ ಕೆಲಸ ಮಾಡಿ ಸಂಪಾದನೆ ಮಾಡ್ರಿ. ಅದು ಬಿಟ್ಟು ನಿಮ್ಮ ವೃತ್ತಿಗೆ ನೀವು ದ್ರೋಹ ಮಾಡ್ಬೋದಾ? ನಿಮ್ಮಂಥವ್ರಿಂದನ ಇನ್ನೇ ಇದ್ದವ್ರಿಗೆಲ್ಲ ಅವಮಾನ. ನಿಮ್ಮಂಗೆ ಶಾಸ್ತ್ರ ಗೀಸ್ತ್ರ ಬುಡ್ಬುಡ್ಕೆ ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೂ ಅವಮಾನ. ನೀವೊಬ್ರು ಹಿಂಗೆ ಮಾಡೋದ್ರಿಂದನ ಎಲ್ಲರೂ ಆ ಥರ ಇರ್ತಾರೆ ಅಂತ ಹೇಳಲ್ಲ, ಆದರೆ ನಿಮ್ಮಂಥವ್ರಿಂದನ ನಾವು ಎಲ್ಲರಿಗೂ ಕೆಟ್ಟ ಹೆಸರು. ಹಿಂಗೆಲ್ಲ ಮಾಡಬಾರ್ದಣ್ಣ. ಗೊತ್ತಾಯ್ತಾ? ಆಯ್ತಮ್ಮ, ಏನೋ ದುಡ್ಡು ಆಸೆಗೆ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಹಿಂಗೆಲ್ಲ ಹೇಳಲ್ಲ, ಅವತ್ತು ಹೇಳಿದ್ದೆಲ್ಲ ಸುಳ್ಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮೆನಾ? ಅಲ್ಲ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ಏನೋ ಗೊತ್ತಿಲ್ಲ ಬಿಡಪ್ಪ, ಏನೋ ಹೊಟ್ಟೆಪಾಡಿಗೆ ಏನೋ ಹೇಳಿದ್ದಾರೆ ಸುಳ್ಳು ಅಂತಂದ್ರೆ ನಂಬೋದು. ಆದರೆ ಈ ಥರ ದುಡ್ಡು ಇಸ್ಕೊಂಡು ಸುಳ್ಳು ಹೇಳಿದ್ದೀರಾ ಅಂದರೆ ಇದನ್ನ ಕ್ಷಮಿಸೋಕ್ಕಾಗಲ್ಲ. ಅಯ್ಯೋ ಅಕ್ಕ, ಹೋದ್ರೆ ಹೋಗ್ಲಿ ಬಿಡು. ಈಗ ನಾನು ಏನು ಮಾಡಬೇಕು? ಹೇಳ್ರಿ, ಅದನ್ನಾದರೂ ಮಾಡ್ತೀನಿ. ನಾನು ಬೆಂಗಳೂರಿಗೆ ಹೋಗ್ಬೇಕು. ಏನೋ ಹೊಟ್ಟೆಪಾಡು ಅಲ್ಲೇನಾದರೂ ಗಿಟ್ಟುತ್ತಾ ಅಂತ ಹೋಗ್ತಾ ಇದ್ದೀನಿ. ದಯವಿಟ್ಟು ನನ್ನ ಬಿಟ್ಬಿಡ್ರಿ. ಏನೋ ತಪ್ಪು ಮಾಡಿಬಿಟ್ಟೆ ದುಡ್ಡಿನ ಆಸೆಗೆ. ಹೋಗ್ಲಿ ಬಿಡಮ್ಮ ಪಾಪ. ಅಯ್ಯೋ ಹೋಗ್ಲಿ ಪಾಪ ಅಂತ ಬಿಡಬಾರ್ದು, ಸುಮ್ಮನೆ ಇರು. ನಿಮ್ಮ ಅತ್ತಿಗೆಗೂ ಆ ಸುಂದ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಂದ್ರೆ ಇವ್ರನ್ನ ಊರಿಗೆ ಕರ್ಕೊಂಡು ಹೋಗ್ಬೇಕು. ಊರಿಗೆ ಕರ್ಕೊಂಡೋಗಿ ಅವ್ರ ಎದುರಿಗೆ ನಿಲ್ಲಿಸಿ ಹೇಳಿಸ್ಬೇಕು. ಆವಾಗಲೇ ಗೊತ್ತಾಗೋದು. ನೀನು ನಮ್ಮ ಊರಿಗೆ ಬರಬೇಕು. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಬಾ ಹೋಗೋಣ. ನಿಮ್ಮೂರಿಗ? ಯಾಕೆ? ಅಯ್ಯೋ ಅಕ್ಕ, ಏನೋ ಕ್ಷಮಿಸ್ಬಿಡಿ ಅಂತ ಕೇಳ್ತಾ ಇದ್ದೀನಲ್ಲ. ಅಯ್ಯೋ ಈಗೇನು ನಾನೇನಾದರೂ ಏನು ಮಾಡಿದ್ದೀನಿ ಅಂತ ದೊಡ್ಡ ತಪ್ಪ? ನೀನೇನು ತಪ್ಪು ಮಾಡಿಲ್ಲಪ್ಪ. ನಿನಗೇನೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಜೈಲಿಗೆ ಹಾಕ್ಸಲ್ಲ. ನೀನು ನಮ್ಮ ಊರಿಗೆ ಬಾ. ಅಲ್ಲಿ ನಿನಗೆ ಸುಳ್ಳು ಹೇಳುವಂಥ ದುಡ್ಡು ಕೊಟ್ರಲ್ಲ ನನ್ನ ಸೊಸೆನೂ ನನ್ನ ವಾರಗಿತ್ತಿ ಆ ಸುಂದ್ರಿ, ಅವರಿಬ್ಬರಿಗೂ ಸರಿಯಾಗಿ ಮಕ್ಕೂಗಿಬೇಕು. ಅಂದರೆ ನೀನು ಬರಬೇಕಲ್ಲಿ. ನೀನು ಬಂದು ಅವ್ರ ಮುಂದೆ ಹೇಳಿದ್ರೆ ಆವಾಗ ಅವ್ರಿಗೆ ಮಕ್ಕೆ ಮಂಗಳಾತಿ ಎತ್ತುತ್ತಾರೆ ಎಲ್ಲರೂ. ಅದಕ್ಕೆ ಇದೊಂದು ಕೆಲಸ ಮಾಡು. ಆಮೇಲೆ ನೀನು ಬೆಂಗಳೂರಿಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು, ನಾನೇನು ಕೇಳಲ್ಲ. ಬಾ ಹೋಗೋಣ ಇವಾಗ. ಹೌದು ಅಣ್ಣ, ಬನ್ನಿ, ಪರವಾಗಿಲ್ಲ. ನಾವೇ ನಿಮ್ಮನ್ನ ಬಸ್ಸಿಗೆ ಹತ್ತಿಸ್ತೀವಿ, ನಿಮ್ಗೇನು ತೊಂದರೆ ಮಾಡಲ್ಲ. ಅಲ್ಲಿ ಬಂದು ಒಂದು ಸತ್ಯ ಹೇಳಿ ಬನ್ನಿ ಅಷ್ಟೇ. ಹೌದಾ? ಇನ್ನು ನನಗೇನು ಮಾಡಲ್ಲ ತಾನೇ? ಪ್ರಾಮಿಸ್ ಅಣ್ಣ, ನಾನಿದ್ದೀನಲ್ಲ. ನಾನು ನಿನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಗೇನು ತೊಂದರೆ ಆಗಕ್ಕೆ ಬಿಡಲ್ಲ. ನಿಮಗೆ ಯಾರ್ಯಾರು ದುಡ್ಡು ಕೊಟ್ಟು ಏನು ಹೇಳಿದ್ರು ಅಂತ ಅವ್ರ ಮುಂದೆನೇ ಬಂದು ಸತ್ಯ ಹೇಳಿ ಅಷ್ಟೇನೆ. ಸತ್ಯ ಹೇಳಿ ನೀವು ವಾಪಸ್ ಬಂದುಬಿಡಿ. ಏನು ಜಾಸ್ತಿ ಟೈಮ್ ಹಿಡಿಯಲ್ಲ, 1 ಗಂಟೆ ಒಳಗೆ ನೀವು ಬಂದುಬಿಡ್ತೀರಾ. ಬನ್ನಿ ಹೋಗೋಣ. ಸರಿ ಅಮ್ಮ, ಆಯಿತು, ಬರ್ತೀನಿ. ನೀವು ಇಷ್ಟು ಹೇಳ್ತಾ ಇದ್ದೀರಾ, ಕೇಳ್ಕೊತಾ ಇದ್ದೀರಾ ಅಂದರೆ ಬರ್ತೀನಿ, ನಡೀರಿ. ಆದರೆ ನಮಗೇನು ತೊಂದರೆ ಮಾಡಬೇಡಿ. ಏನೋ ಹೊಟ್ಟೆಪಾಡಿಗೇನೋ ಸುಳ್ಳು ಹೇಳಿದೆ. ಆಯ್ತಾಯ್ತು, ನಾವೇನು ನಿಮ್ಗೇನು ತೊಂದರೆ ಮಾಡಲ್ಲ ಕಣಣ್ಣ. ನಾವು ಬಡವರೇನೆ. ನಮಗೂ ಅಯ್ಯೋ ಅನ್ಸುತ್ತೆ. ನಾನು ಶಾಸ್ತ್ರ ಪಾತ್ರ ನಂಬ್ತೀನಿ ನಿಮ್ಮಂಥವ್ರನ್ನ. ಮನೆಗೆ ಬಂದಿರೋನ್ನ ಎಂದೂ ಅವಮಾನ ಮಾಡಿ ಕಳಿಸಿಲ್ಲ, ಗೊತ್ತಾ? ಆದರೆ ನೀನೇ ನಿನ್ನ ಕೆಲಸಕ್ಕೆ ನೀನೇ ಅವಮಾನ ಮಾಡಿದೆ. ಈಗ ದುಡ್ಡು ತಗೊಂಡು ಸುಳ್ಳು ಹೇಳಿ. ಗೊತ್ತಾಯ್ತಾ? ಇನ್ನೊಂದ್ಸಲ ಹಂಗೆಲ್ಲ ಮಾಡಬೇಡ. ಗೊತ್ತಾಯ್ತಮ್ಮ, ನನಗೆ ಕ್ಷಮಿಸ್ಬಿಡು ದೇವರೇ ಭಗವಂತ. ಏನೋ ದುಡ್ಡಿನ ಆಸೆಗೆ ಸುಳ್ಳು ಹೇಳ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ. ಸರಿ ನಡೀರಿ, ಹೋಗೋಣ. ನಡಿ ಆಶಾ, ಬಸ್ ಬಂತೀನಿ. ಮಗು ಅಲ್ಲಿ ಬರ್ತಾ ಇರಂಗೈತಿ. ಬರಮ್ಮ, ಅಲ್ಲೇ ನಿಂತೈತಿ ಆ ಕಡೆಗೆ. ಬಾ, ಅಲ್ಲೇ ಹೋಗಿ ಎತ್ಕೊಂಡು ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.